ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಇವತ್ತು ರಾಜ್ಯದಲ್ಲಿ 2 ವಿಷಯಗಳು ಪ್ರಮುಖವಾಗಿ ಚರ್ಚೆ ನಡೀತಾ ಇದೆ. ಒಂದು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ, ಮತ್ತೊಂದು ಮೈಸೂರು ದಸರಾ ಉದ್ಘಾಟನೆ ವಿವಾದ. ಈ 2 ವಿಷಯಗಳ ಬಗ್ಗೆ, ಅದರಲ್ಲೂ ಪ್ರಮುಖವಾಗಿ ಮೈಸೂರು ದಸರಾ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿರೋ ಬೆನ್ನಲ್ಲೇ ಆ ವಿವಾದದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಇದ್ದಾರೆ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಬಹಳ ಸಂತೋಷ. ಮೊದಲನೇದಾಗಿ ನೇರವಾಗಿ ಪ್ರಶ್ನೆ, ಮತ್ತೆ ಈ ವರ್ಷ ಮೈಸೂರು ದಸರಾ ವಿವಾದದಿಂದನೇ ಶುರು ಆಗ್ತಿದೆ. ಏನಿದು ವಿವಾದ ಇಲ್ಲದೇನೆ ಶುರು ಆಗೋ ದಸರಾ ಇಲ್ವೇ ಇಲ್ವಾ? ಸಾಮಾನ್ಯವಾಗಿ ನನ್ನ 10 ವರ್ಷ ದಸರಾ ಆಚರಣೆ ಮಾಡ್ತಾ ಬಂದಿದ್ದೀನಿ. 2015ರಲ್ಲಿ ಒಂದು ಪ್ರಥಮ ಒಂದು ದಸರಾ ಏನೋ ಒಂದು ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಅದು ಇವಾಗ ಸಹಜವಾಗಿ ಒಂದು ರಾಜಕೀಯದಲ್ಲಿರೋ ಕಾರಣಕ್ಕಾಗಿ, ಮತ್ತೆ ಇಲ್ಲಿ ಆಡಳಿತ ಪಕ್ಷ ನಮ್ಮ ವಿರುದ್ಧ ನಿಂತಿರುವಂತದ್ದು ಕಾಂಗ್ರೆಸ್ ಇರೋ ಕಾರಣಕ್ಕಾಗಿ, ಕೇಂದ್ರದಲ್ಲಿ ನಾವು ಆಡಳಿತ ಪಕ್ಷ ಇರೋ ಕಾರಣಕ್ಕಾಗಿ ಸಹಜವಾಗಿ ಇದು ಕೆಲವು ಒಂದು ಸುದ್ದಿಗಳು ಅಥವಾ ಕೆಲವು ಬೆಳವಣಿಗೆಗಳು ಇಂಥ ಒಂದು ವಿವಾದಕ್ಕೆ ಬಂದೇ ಬರುತ್ತೆ ಸಹಜವಾಗಿ. ಅದು ನಾವು ತಾರ್ಕಿಕವಾಗಿ ಅದನ್ನ ಅಪ್ರೋಚ್ ಮಾಡಿ ಅದನ್ನ ಬಗೆಹರಿಸುವಂತದ್ದು, ಮತ್ತೆ ನಮ್ಮ ನಿಲುವು ಕೂಡ ಸ್ಪಷ್ಟವಾಗಿ ಕೊಡುವಂತದ್ದು ಒಂದು ಸಂಗತಿ ಅಷ್ಟೇ. ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದನೇ ಈ ತರ ಪ್ರತಿ ವರ್ಷ ಒಂದೊಂದು ವಿವಾದಗಳಿದೆ ಆಗ್ತಾ ಇದೆ ಅಂತ ಅನ್ಸುತ್ತಾ? ಕಾಂಗ್ರೆಸ್ ಅಂತಲ್ಲ, ಸಹಜವಾಗಿ ಇವತ್ತು ದೇಶದಲ್ಲಿ ಒಂದು 2 ನ್ಯಾಷನಲ್ ಪಾರ್ಟೀಸ್ ಇದ್ರೆ ಅದು ಭಾಜಪಾ ಮತ್ತೆ ಕಾಂಗ್ರೆಸ್. ಸಹಜವಾಗಿ ನಮ್ಮ ನಡುವೆ ಸಂಘರ್ಷ ಇದ್ದೇ ಇದೆ, ಮತ್ತು ರಾಜ್ಯದಲ್ಲೂ ಕೂಡ ಅದು ಬೇರೆ ರೀತಿ ಪ್ಲೇಔಟ್ ಆಗ್ತಾ ಇದೆ. ಮತ್ತೆ ಇದು ಅವರು ಕೆಲವು ನಿಲುವುಗಳು ತಗೊಂಡಿರೋದು ದಸರಾ ಒಂದು ಹಿನ್ನೆಲೆಯಲ್ಲಿ ಕೆಲವು ಬೆಳವಣಿಗೆಗಳನ್ನು ನಾವು ಪರಿಗಣಿಸೋದಿದ್ರೆ, ಮತ್ತೆ ಜೊತೆಗೆ ಇವತ್ತು ಬೆಟ್ಟದ ವಿಚಾರದಲ್ಲಿ ಕೆಲವು ನಿಲುವುಗಳು ಉಪಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು ತಗೊಂಡಿರ್ತಕ್ಕಂಥದ್ದು, ಅದು ನಮ್ಮ ಒಂದು ದೃಷ್ಟಿಕೋನದಲ್ಲಿರ್ಬೋದು, ನಮ್ಮ ಅಭಿಪ್ರಾಯದಲ್ಲಿರ್ಬೋದು, ಅದು ಒಂದು ರೀತಿಯ ಅಸಮಾಧಾನ. ಸೊ ಅದಕ್ಕಾಗಿ ನಾವು ನಮ್ಮ ವಿರೋಧವನ್ನು ವ್ಯಕ್ತಪಡಿಸಲೇಬೇಕಾಗಿದೆ. ಅದು ನಾನು ಬರೀ ಈ ಪಕ್ಷದ ಅಥವಾ ರಾಜಕೀಯದಲ್ಲಿ ಇರೋದ್ರಿಂದ ನಾವು ಮಾಡ್ತಾ ಇಲ್ಲ, ಸಹಜವಾಗಿ ಅದು ಹಿಂದೆನೂ ಕೂಡ ಮಾಡ್ತಾ ಇದೆ. ನೀವೇ ಪ್ರಸ್ತಾಪ ಮಾಡಿಬಿಟ್ರಿ ಚಾಮುಂಡಿ ವಿಚಾರನ. ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳದ ಸ್ವತ್ತಲ್ಲ ಅಂತ ಹೇಳ್ಬಿಟ್ರು ಡಿ.ಕೆ. ಶಿವಕುಮಾರ್ ಅವರು, ಡಿಸಿಎಂ ಅವರು. ಆಸ್ತಿ ಅಲ್ಲ ಅಂತಾನು ಹೇಳ್ಬಿಟ್ರು. ಸೊ ಯಾಕೆ ಕಾಂಗ್ರೆಸ್ಗೂ ಚಾಮುಂಡಿ ಬೆಟ್ಟಕ್ಕೂ ಅಥವಾ ರಾಜವಂಶಸ್ಥರಿಗೂ ಈ ತರ ಒಂದು ತಿಕ್ಕಾಟ ಚಾಮುಂಡಿ ವಿಷಯಕ್ಕೆ ಬಂದ್ರೆ ಅಥವಾ ಅರಮನೆ ವಿಷಯಕ್ಕೆ ಬಂದ್ರೆ? ಕಾಂಗ್ರೆಸ್ನವರು ಮತ್ತೆ ಅರಮನೆ ನಡುವೆ ಅಂತಲ್ಲ, ಇದು ಬಹಳ ವರ್ಷದಿಂದ ನಡೀತಾ ಇರತಕ್ಕಂಥ ಒಂದು ಪ್ರಕರಣ. ಚಾಮುಂಡಿ ಬೆಟ್ಟದ ವಿಚಾರ ಅಂತ ಹೇಳಕ್ ಹೋದ್ರೆ ಮುಜರಾಯಿ ಸೃಷ್ಟಿಯಾಗಿರೋ ಸಮಯದಿಂದನೂ ಇದು ಮುಜರಾಯಿ ಅರಮನೆ ಇಲಾಖೆಯಲ್ಲಿ ಒಂದು ಕಾಲದಲ್ಲಿ ಇದ್ದಿರುವಂತದ್ದು ಒಂದು ಸಂಸ್ಥೆ. ಎಲ್ಲ ದೇವಸ್ಥಾನಗಳ ಆಡಳಿತ ಮಾಡೋ ದೃಷ್ಟಿಯಲ್ಲಿ ಅದು ನಡೀತಾ ಬಂದಿದೆ. ಆದರೆ ಸ್ವಾತಂತ್ರ್ಯ ಬಂದ ನಂತರ ಸಹಜವಾಗಿ ಅದರದೇ ಆದಂತಹ ಒಂದು ಸಂಸ್ಥೆ ಮತ್ತೆ ಇತ್ಯಾದಿ ಎಲ್ಲ ನಡೀತು. ಅದಕ್ಕೆ ನಾವು ನಮ್ಮ ಕಡೆಯಿಂದ ಅದು ಪ್ರಕರಣ ನಡೀತಾ ಇದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಮ್ಯಾಟರ್ ಇದೆ. ಅದು ಅರಮನೆಗೂ ಅದು ಪ್ರತ್ಯೇಕವಾಗಿ ನಾವು ಪರಿಗಣಿಸಬೇಕು ಅಂತ ಹೇಳಿದಕ್ಕೆ ಅದು ಸೆಪರೇಟ್ ಕೇಸ್ ಆಗಿ ಅದು ಮುಂದುವರಿತಾ ಇದೆ. ಈ ಅಧಿಕಾರವನ್ನು ಕೂಡ ಅವರು ಸೃಷ್ಟಿ ಮಾಡಿದ ಸಮಯದಲ್ಲಿ ನಮ್ಮ ತಾಯಿ ಅದಕ್ಕೆ ಸೂಕ್ತವಾಗಿ ಕಾನೂನು ಒಂದು ಬದ್ಧ ರೀತಿಯಲ್ಲಿ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಹೈಕೋರ್ಟ್ ಅಲ್ಲಿ ನಡೀತಾ ಇರತಕ್ಕಂಥ ಒಂದು ಪ್ರಕರಣ. ಅದೆಲ್ಲ ಬಿಟ್ಟು ಇವತ್ತು ಚಾಮುಂಡಿ ಬೆಟ್ಟದ ಒಂದು ಆಸ್ತಿ ಅಥವಾ ಚಾಮುಂಡಿ ಬೆಟ್ಟ ಆ ಧಾರ್ಮಿಕ ಕ್ಷೇತ್ರದ ಹಿಂದೂ ಆಸ್ತಿ ಅಲ್ಲ ಅಂತ ಹೇಳೋದು ಅತ್ಯಂತ ಖಂಡನೀಯ, ಬೇಜವಾಬ್ದಾರಿಯುತ ಒಂದು ಹೇಳಿಕೆ ಅಂತ ನಾವು ಈಗಾಗಲೇ ಮಾಧ್ಯಮದ ಮಿತ್ರರ ಜೊತೆಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಕಾರಣ ಒಂದೇನೆ, ಅದು ಧಾರ್ಮಿಕ ಚೌಕಟ್ಟಿನಲ್ಲೇ ಅಲ್ಲಿ ಪೂಜಾ ಪದ್ಧತಿ ಪ್ರಕಾರ ನಿತ್ಯ ಆರಾಧನೆ ನಡೆಯೋದು. ಒಂದು 1000 ವರ್ಷದ ದಾಖಲೆ ಆಗಿರ್ತಕ್ಕಂಥ ಇತಿಹಾಸ, ನಾವು ಪುರಾಣ ಮತ್ತೆ ಇತ್ಯಾದಿ ಎಲ್ಲ ಉಲ್ಲೇಖ ಮಾಡ್ತಾ ಇಲ್ಲ. ಒಂದು 1200 ವರ್ಷದ ಒಂದು ದಾಖಲೆ ಆಗಿರ್ತಕ್ಕಂಥ ಇತಿಹಾಸ ಇದೆ. ಅನೇಕ ರಾಜಮನೆತನಗಳು ಆ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾ ಕೊನೆಯದಾಗಿ ನಮ್ಮ ಪೂರ್ವಜರು ಕೂಡ ಅದನ್ನು ಅಭಿವೃದ್ಧಿ ಮಾಡಿ ಅದು ಧಾರ್ಮಿಕ ಚೌಕಟ್ಟಿನಲ್ಲೇ ಮುಂದುವರಿತಾ ಬಂದಿರತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರ. ಇದು ಹಿಂದೂ ಆಸ್ತಿ ಅಲ್ಲ ಅಂತ ಹೇಳೋದು ಅತ್ಯಂತ ಬೇಜವಾಬ್ದಾರಿ, ಮತ್ತೆ ನಮಗೂ ಕೂಡ ಒಂದು ರೀತಿ ನೋವು ಕೂಡ ಉಂಟಾಗುತ್ತೆ, ಮತ್ತೆ ಆಕ್ರೋಶಕ್ಕೂ ಕೂಡ ಕಾರಣ ಆಗುತ್ತೆ. ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ವ್ಯಕ್ತಿ ಇಂಥ ಬೇಜವಾಬ್ದಾರಿಯುತ ಹೇಳಿಕೆ ಹೇಳೋದು ನಿಜಕ್ಕೂ ಅದು ಖಂಡನೀಯ. ಸೊ ಈ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅನ್ನೋದೊಂದೇ ಅಲ್ಲ, ಚಾಮುಂಡಿ ಪ್ರಾಧಿಕಾರ ರಚನೆ ಮಾಡೋಕ್ಕೂ ಸರ್ಕಾರ ಮುಂದಾಗಿತ್ತು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಒಂದು ರಾಜಮನೆತನ ಜೊತೆ ಒಂದು ತಿಕ್ಕಾಟ, ಒಂದು ಸಂಘರ್ಷ ಏನೋ ಒಂದು ನಡೀತಾ ಇರುತ್ತಲ್ಲ, ಯಾಕೆ ಅನ್ಸುತ್ತೆ ನಿಮಗೆ? ನೀವು
ಕಾಂಗ್ರೆಸ್ ನಂತರ ಅಥವಾ ನೀವು MP ಆದ ನಂತರ ಇದನ್ನ ಮುಖ್ಯಮಂತ್ರಿ ರಾಜಕೀಯವಾಗಿ ಅಥವಾ ಹೇಗೆ ಉಪಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಅವರ ಆಲೋಚನೆ ಬಗ್ಗೆ ಮತ್ತೆ ಏನ್ ನಡೀತಾ ಇದೆ ಅಂತ ಹೇಳುವಂತದ್ದು ಸಾಮರ್ಥ್ಯ ನನಗಿಲ್ಲ. DK ಶಿವಕುಮಾರ್ ವಿಷಯ ಅಲ್ಲ, ಚಾಮುಂಡಿ ಪ್ರಾಧಿಕಾರ ರಚನೆ ಮಾಡಕ್ ಬಂದಾಗ ಮುಖ್ಯಮಂತ್ರಿಗಳು ಹೌದು, ಕ್ಲಿಯರ್ ಮಾಡಿದ್ರು. ಅದಕ್ಕಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಅವರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅವರ ಆಲೋಚನೆ ಬಗ್ಗೆ ನಾನು ಇಲ್ಲಿ ಅವ್ರ ಆಲೋಚನೆ ಅಂತ ಹೇಳುವಂತದ್ದು ಸಾಮರ್ಥ್ಯ ನನ್ನಲ್ಲಿಲ್ಲ. ಆದ್ರೆ ಈ ಪ್ರಾಧಿಕಾರವನ್ನು ವಿರೋಧ ಮಾಡಿದೀವಿ. ಪ್ರಾಧಿಕಾರದ್ದು ಒಂದು ಇಶ್ಯೂ ಅಲ್ಲಿ ನಾವು ಹೇಳಿದೀವಿ, ಬರೀ ಧಾರ್ಮಿಕ ಸ್ಥಳದಲ್ಲಿ ಸರ್ಕಾರ ಏನಕ್ಕೆ ಅವ್ರು ಕೈ ಹಾಕ್ತಾ ಇದ್ದಾರೆ, ಧಾರ್ಮಿಕ ಸ್ಥಳಗಳನ್ನು ಏನಕ್ಕೆ ನಿಯಂತ್ರಣ ಮಾಡಕ್ಕೆ ಅವ್ರು ಮುಂದುವರಿತಾ ಇದ್ದಾರೆ, ಇದೆಲ್ಲಾನು ಕೂಡ ನಿಜಕ್ಕೂ ಒಂದ್ ರೀತಿ ಅಸಂವಿಧಾನಿಕ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಬರೀ ಹಿಂದೂಗಳ ಧಾರ್ಮಿಕ ಕ್ಷೇತ್ರದ ಮೇಲೆ ಅವರು ಒಂದು ಗುರಿ ಇಟ್ಕೊಂಡು ಅದನ್ನ ನಿಯಂತ್ರಣ ಮಾಡೋದಕ್ಕೆ ಮುಂದುವರಿತಾವೆ. ಬೇರೆ ಧರ್ಮದ ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲ. ಅಂಡ್ ಒಳ್ಳೇದು, ನಮ್ಗೆ ಅದೇ ಒಳ್ಳೇದು. ನಮ್ ಧರ್ಮದ ಕ್ಷೇತ್ರಗಳಲ್ಲೂ ಕೂಡ ನೀವು ನಿಮ್ ಕೈ ಹಾಕಬೇಡಿ ಅಂತ ಹೇಳೋದು. ಮಹಾರಾಜರ ಆದ ನಂತರ ಈ ರಾಜಕೀಯ ತಿಕ್ಕಾಟಗಳನ್ನ ಎದುರಿಸೋದು ಬೇರೆ. ಈಗ ನೀವು ಬಿಜೆಪಿಯ ಸಂಸದರಾಗಿ ಈ ಕಾಂಗ್ರೆಸ್ಸಿನ ಈ ಸಂಘರ್ಷನ ಹೇಗ್ ನೋಡ್ತೀರಾ, ಹೇಗ್ ವಿಶ್ಲೇಷಣೆ ಮಾಡ್ತೀರಾ? ಅಂದ್ರೆ ಇದು ರಾಜಕೀಯ ಕ್ಷೇತ್ರದಲ್ಲಿ ರಾಜಮನೆತನ ಜೊತೆಗಿನ ಸಂಘರ್ಷ ಅಂತೀರಾ? ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಇರೋದೆ ಅದು ಸಹಜ. ಅಂಡ್ ರಾಜಕೀಯ ಮಾಡಬೇಕು, ಒಳ್ಳೇದು. ಅದು ರಾಜಕೀಯ ಮಾಡೋ ಮೂಲಕ ದೇಶದ ಅಭಿವೃದ್ಧಿ ಆಗುತ್ತೆ ಮತ್ತು ಒಂದು ರೀತಿ ನಮಗೂ ಕೂಡ ಜನರಿಗೆ ಯಾವುದು ಸೂಕ್ತವಾದಂತಹ ಪಕ್ಷ, ಯಾವುದು ಸೂಕ್ತವಾದಂತಹ ಒಂದು ಆಲೋಚನೆ, ಯಾವ್ದ್ರಲ್ಲಿ ಸೂಕ್ತವಾದಂತಹ ಒಂದು ಸಿದ್ಧಾಂತ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಅವ್ರು ಆಯ್ಕೆ ಮಾಡಿದ ನಂತರ ನಾವು ಸರ್ಕಾರ ರೂಪಿಸಿ ಒಂದು ಒಳ್ಳೆ ಆಡಳಿತ ಮಾಡಬಹುದು, ಒಳ್ಳೆ ಅಭಿವೃದ್ಧಿ ಮಾಡಬಹುದು. ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಸಂಸದರಿಗೆ ಸೇರಿರುವಂತದ್ದು ಏನು ಸಮಸ್ಯೆಗಳು ಇದಾವೆ ಅದನ್ನ ಎದುರಿಸೋದ್ರಲ್ಲಿ ನನಗೆ ಏನು ಸಮಸ್ಯೆ ಇಲ್ಲ. ಈಗ ಅದಕ್ಕೆ ಬಿಟ್ಟು ನಿಮ್ಗೆ ವೈಯಕ್ತಿಕವಾಗಿ ನಮ್ಮನ್ನ ಗುರಿಯಾಗಿ ಇಟ್ಕೊಂಡು ಟಾರ್ಗೆಟ್ ಮಾಡೋದ್ರಲ್ಲಿ ಅದು ಸಹಜವಾಗಿ ಒಂದು ಸಮಸ್ಯೆ. ಇವತ್ತು ನಾವು ಸರ್ಕಾರವನ್ನು ಟೀಕೆ ಮಾಡೋದಿದ್ರೆ ಅದು ನಮಗೆ ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿರುವಾಗ ಅದು ನಮ್ಮ ಹಕ್ಕು, ಮತ್ತೆ ನಾವು ಮಾಡಲೇಬೇಕು. ಅದು ಪ್ರಜಾಪ್ರಭುತ್ವಕ್ಕೆ ಒಂದು ಸ್ಟ್ರೆಂತ್ ಕೊಡೋದೇ ಈ ಒಂದು ಟೀಕೆ ಮಾಡೋ ಮೂಲಕ. ನಾವು ಟೀಕೆಗಳು ಮಾಡಿ ಸಮಸ್ಯೆಗಳನ್ನು ನಾವು ಮಂಡಿಸುವ ಮೂಲಕ ಜನರಿಗೂ ಗೊತ್ತಿರುತ್ತೆ. ಸೊ ಅಧಿಕಾರ ಸಂಪೂರ್ಣವಾಗಿ ನೀವು ಒಂದು ಸರ್ವಾಧಿಕಾರಿಯಾಗಿ ನೀವು ಬಳಸೋದಿಲ್ಲ, ಅಧಿಕಾರಿ ಒಂದು ಜವಾಬ್ದಾರಿಯುತ ರೀತಿಯಲ್ಲಿ ಬಳಸ್ತೀರ ಅಧಿಕಾರವನ್ನು. ಸೊ ಅದಕ್ಕಾಗಿ ನಾವು ವಿರೋಧ ಪಕ್ಷ ಇರೋದು. ಸೊ ನಾವು ಅದು ಬಿಟ್ಟು, ಆ ಚೌಕಟ್ಟು ಬಿಟ್ಟು ನಾವು ವೈಯಕ್ತಿಕವಾದಂತಹ ಟೀಕೆಗಳು ಎಲ್ಲೂ ಮಾಡಿಲ್ಲ. ನೀವು ವೈಯಕ್ತಿಕವಾಗಿ ನಮ್ಮ ಆಸ್ತಿ ಅಥವಾ ನಮ್ಮ ಧಾರ್ಮಿಕ ಕ್ಷೇತ್ರ ಅಥವಾ ವೈಯಕ್ತಿಕವಾಗಿ ನಮ್ಮನ್ನು ಟೀಕೆ ಮಾಡೋದ್ರಲ್ಲಿ ಅದು ಸರಿ ಇಲ್ಲ ಒಂದು ರೀತಿಯಲ್ಲಿ. ಸೊ ಅದು ಯಾವತ್ತೂ ನಮ್ಮ ವಿರೋಧ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗೆಲ್ಲ ರಾಜಮನೆತನಕ್ಕೂ ಮುಖ್ಯಮಂತ್ರಿಗಳಿಗೂ ಒಂದು ರೀತಿಯ ತಿಕ್ಕಾಟ ನಡೆಯುತ್ತೆ, ಅದೇನು ಹೊಸದೇನಲ್ಲ. ನಿಮ್ಮ ಆಸ್ತಿ ವಿಚಾರಗಳಿರ್ಬೋದು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದು, ಪ್ರಾಧಿಕಾರ ರಚನೆ, ಈಗ DK ಶಿವಕುಮಾರ್ ಅವರ ಹೇಳಿಕೆ, ಇದನ್ನ ನೀವು ಹೇಗೆ, ಅಂದ್ರೆ ರಾಜ ಮನೆತನದವರ ಆಗಿ ಯಾವ ತರ ಇದನ್ನ ನೀವು ಎದುರಿಸ್ತಾ ಇದ್ದೀರಾ ಅಂತ? ಕಾನೂನು ಚೌಕಟ್ಟಿದೆ, ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ಒಂದು ನ್ಯಾಯಾಂಗ ಇದೆ, ಆ ರೀತಿಯೇ ನಾವು ಎದುರಿಸಬೇಕಾಗಿದೆ. ನಾವು